ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಕಾವೇರಿನ ಕೊಲ್ಲೋಕೆ ಅಂತ ಒಬ್ಬ ಕೈದಿ ಚಾಕುನ ಕಾವೇರಿ ಕುತ್ತಿಗೆ ಹಿಡಿದಿರ್ತಾಳೆ. ಆಗ ಕಾವೇರಿ, ಅಕ್ಕ ಏನ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ನನ್ನೇ ಕೊಲೆ ಮಾಡೋ ಪ್ರಯತ್ನ ಪಡ್ತಾ ಇದ್ದೀರಾ, ನಾನೇನ್ ಮಾಡಿದೀನಿ ನಿಮಗೆ ಅಂತ ಕೇಳ್ತಾ ಇರ್ತಾಳೆ. ಆಗ ಕೈದಿ, ನಿನ್ ಪ್ರಶ್ನೆಗೆ ಆಮೇಲೆ ನಾನು ಉತ್ತರ ಕೊಡ್ತೀನಿ, ಫಸ್ಟಿಗೆ ನನಗೆ ಉತ್ತರ ಕೊಡಿರ್ಲಿ, ಕಾಂಚನ ಯಾರು ಅಂತ ಕೇಳ್ತಾಳೆ. ಆಗ ಕಾವೇರಿ, ಕಾಂಚನ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಕೈದಿ, ಅಲ್ಲ 10 ವರ್ಷದಿಂದ ನೀನ್ ಇಲ್ಲೇ ಇದೀಯಾ, ಸೀನಿಯರ್ ಬೇರೆ, ನಿನ್ ಕಾಂಚನ ಯಾರು ಅಂದ್ರೆ ಗೊತ್ತಿಲ್ವಾ? ಮರ್ಯಾದೆಯಿಂದ ನಿಜ ಹೇಳು, ಕಾಂಚನ ಇಲ್ಲಿಂದ ಹೋಗುವಾಗ ನಿನ್ನ ಹತ್ರ ಏನ್ ಮಾತಾಡಿದ್ಲು? ನಿಮ್ಮಿಬ್ಬರ ನಡುವೆ ಏನ್ ಮಾತುಕತೆ ನಡೀತು? ನನಗದೆಲ್ಲ ಬೇಕು, ಅದೇನು ಅಂತ ಹೇಳು ಅಂತ ಕೇಳ್ತಾ ಇರುವಾಗ ಅಲ್ಲಿಗೊಬ್ಬ ಪೊಲೀಸ್ ಬರ್ತಾಳೆ. ಈ ಕೈದಿನ ನೋಡಿ, ಏನ್ ಮಾಡ್ತಾ ಇದೀಯ ನೀನ್ ಇಲ್ಲಿಗ್ ಬಂದ್ರೆ ನೇರವಾಗಿ ಅಡುಗೆ ಮನೆಗೆ ಬಂದ್ಬಿಡ್ತೀಯಲ್ಲ ನೀನು, ನಿನ್ ಕೆಲ್ಸ ಇಲ್ಲ ಹೊರಗಡೆ ಅಂತ ಹೇಳಿ ಆ ಕೈದಿನ ಅಲ್ಲಿಂದ ಕಳಿಸ್ತಾಳೆ. ಆಗ ಅರುಣ ಮೇಡಮ್, ಕಾವೇರಿ ನಿಂಗೊಂದು ವಿಷಯ ಗೊತ್ತಾ? ಕಾಂಚನ ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಲಲ್ಲ, ಕೊನೆಗೂ ಅವಳಿಗೆ ದೇವ್ರು ಶಿಕ್ಷೆ ಕೊಟ್ಬಿಟ್ಟ. ನಿನ್ ಗೊತ್ತಾ, ಅವಳಿಗೆ ಕರೆಂಟ್ ಹೊಡೆದು ಕೋಮಾ ಕೊಟ್ಟೋಗಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಕಾವೇರಿ, ಅಯ್ಯೋ ಹೌದಾ ಮೇಡಮ್, ಪಾಪ ಅಲ್ಲ ಮೇಡಮ್ ಅಂತ ಹೇಳ್ತಾಳೆ. ಏನು, ಅವಳು ಅಷ್ಟೆಲ್ಲ ಕಷ್ಟ ಕೊಟ್ರು ನೀನು ಅವಳಿಗೆ ಪಾಪ ಅಂತ ಇದೆಯಾ? ಪಾಪ ಅಲ್ಲವಳು, ಪಾಪಿ ಅವಳಿಗೆ ಕರೆಕ್ಟ್ ಆಗಿ ಆಗಿದೆ ಅಂತ ಕಾವೇರಿ ಹತ್ರ ಹೇಳ್ತಾ ಇರ್ತಾಳೆ. ಈ ಕಡೆ ಸ್ಕೂಲ್ ಹತ್ರ ವರದ ತನ್ನ ಮಗನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಕೆ ಅಂತ ಕರ್ಕೊಂಡ್ ಬಂದಿರ್ತಾನೆ. ಹಾಗೆ ರಾಣಿನು ಅಲ್ಲಿಗೆ ಬಂದಿರ್ತಾಳೆ ಅಲ್ವಾ. ಸೊ ರಾಣಿಗೆ ಸೀಟ್ ಸಿಕ್ಕಿರೋದಿಲ್ಲ, ಸೊ ರಾಣಿ ಹೋಗ್ತಾ ಇರ್ತಾಳೆ. ರಾಣಿನ ನೋಡಿ ವರದ, ಓ ನೀನ್ ರಾಣಿ ಅಲ್ವಾ, ಅವತ್ತು ದೇವಸ್ಥಾನ ಹತ್ರ ಸಿಕ್ಕಿದ್ದೆ ನೀನೇ ಅಲ್ವಾ ಅಂತ ಕೇಳ್ತಾ ಇರ್ತಾನೆ. ಆಗ ರಾಣಿ, ಹೌದು ಅದು ನಾನೇ, ನೀವೇನಿಲ್ಲಿ ಅಂತ ಹೇಳಿದಾಗ ಸ್ವಲ್ಪ ಕೆಲಸ ಇತ್ತು ಅಂತ ವರದ ಹೇಳ್ತಾನೆ. ಆಗ ಸತ್ಯ, ಏನ್ ರಾಣಿ ನಿನಗೆ ಇವ್ರು ಗೊತ್ತಾ ಅಂತ ಕೇಳ್ತಾನೆ. ಹೌದ್ ಮಮ್ಮ, ಅವತ್ತು ಮಾಲ್ ಹತ್ರ ಕಿಡ್ನಾಪು ಅದು ಇದು ಅಂತ ಹೇಳಿದ್ನಲ್ಲ ನಿಮಗೆ ಅಂತ ರಾಣಿ ಹೇಳಿದಾಗ, ಓ ಅವತ್ ನಿನ್ ಕಾಪಾಡಿದ್ದು ಇವ್ರೇನಾ, ತುಂಬಾನೇ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾ ಇರ್ತಾನೆ. ಆಗ ರಾಣಿ, ಅಯ್ಯೋ ಮಾಮ, ಅವರೇ ಬೇರೆ ಇವರೇ ಬೇರೆ, ಇವರು ತೇಜು ಅವರಪ್ಪ ಅಂತ ಹೇಳಿದಾಗ, ಸರಿ ನಮಸ್ಕಾರ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ವರದ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಕಾವೇರಿ ಮೇಡಮ್ ಹತ್ರ ಮಾತಾಡೋಕೆ ಅಂತ ಹೋಗಿರ್ತಾಳೆ. ಆಗ ಮೇಡಮ್ ನೋಡಿ, ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಕೇಳ್ತಾಳೆ. ಆಗ ಮೇಡಮ್, ಹೇಳು ಕಾವೇರಿ, ಏನು ವಿಷಯ ಅಂತ ಕೇಳಿದಾಗ, ಮೇಡಮ್ ನನಗೆ ಯಾವ್ದಾದ್ರು ಕೆಲಸ ಇದ್ರೆ ಹೇಳ್ತೀರಾ ಅಂತ ಕೇಳ್ತಾಳೆ. ಅಲ್ಲ ಕಾವೇರಿ, ಇವಾಗ್ಲೇ ನೀನು ಕೆಲಸ ಮಾಡ್ತಾ ಇದೆಯಲ್ಲ, ಅಡುಗೆ ಮನೆ ಜವಾಬ್ದಾರಿ ಇಲ್ಲ ನಿಂದೆ ಅಲ್ವಾ, ಮತ್ತೆ ಕೆಲಸ ಬೇಕು ನಿನಗೆ ಅಂತ ಕೇಳಿದಾಗ, ಮೇಡಮ್ ರಾಣಿನ ಅಡ್ಮಿಷನ್ ಮಾಡಿಸಿದ್ದಾರೆ ಸ್ಕೂಲ್ಗೆ, ಅದಕ್ಕೆ ಅವಳು ಪುಸ್ತಕಕ್ಕೆ ಅಡ್ಮಿಷನ್ಗೆ ಸ್ವಲ್ಪ ದುಡ್ಡು ಬೇಕು, ಅದಕ್ಕೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪಾಪ ಅಣ್ಣನ್ಗೆ ಇನ್ನಷ್ಟು ಹೊರೆ ಹಾಕೋಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ಏನಾದ್ರೂ ಕೆಲಸ ಇದ್ರೆ ಕೊಡಿ ಮೇಡಮ್ ಅಂತ ಕೇಳ್ತಾಳೆ. ಅದಕ್ಕೆ ಜೈಲರ್ ಮೇಡಮ್, ಓ ವೆರಿ ಗುಡ್, ಒಳ್ಳೆ ವಿಚಾರ ಮಾಡಿದೀಯಾ, ನಿನ್ನಿಂದ ನಿಮ್ಮ ಅಣ್ಣನ್ಗೆ ಸಹಾಯ ಆಗುತ್ತೆ, ರಾಣಿ ಆಸೆ ಈಡೇರುತ್ತೆ, ನಿನ್ನ ರಾಣಿ ಜೈಲಿಂದ ಆಚೆ ಬಿಡಿಸ್ಕೊಂಡು ಹೋಗ್ತಾಳೆ, ನಿನಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಕಾವೇರಿ, ನಾನೆಲ್ಲ ಚೆಕ್ ಮಾಡಿ ನಿನ್ಗೆ ಯಾವ್ದಾದ್ರು ಕೆಲಸ ಇದ್ರೆ ಹೇಳ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾ ಇರ್ತಾನೆ ವರ್ತ, ಸರ್ ನೀವ್ಯಾಕೆ ಇಷ್ಟೊಂದು ತೊಂದರೆ ತಗೊಂಡ್ರಿ? ಅಲ್ಲ, ನನ್ಗೊಂದ್ ಮಾತು ಹೇಳಿದ್ರೆ ನಾನೇ ಬಂದು ಎಲ್ಲಾ ಫಾರ್ಮ್ ಫಿಲ್ಅಪ್ ಮಾಡ್ಕೊಂಡ್ ಬರ್ತಾ ಇದ್ದೆ, ನಾನು ಅವಾಗ್ಲೇ ನಮ್ ಸ್ಟಾಫಿಗೆಲ್ಲ ಹೇಳಿದೀನಿ, ನಿಮ್ ಮಗನ್ಗೆ ಇಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ರಾಣಿ ಹೊರಗಡೆಯಿಂದ ಎಲ್ಲದನ್ನು ನೋಡ್ತಾ ಇರ್ತಾಳೆ. ರಾಣಿಗೆ ಮತ್ತೆ ಮಾಮನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಆಗ ರಾಣಿ, ಸರ್ ಏನ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಅವಾಗ್ಲೇ ನಾವು ಬಂದ್ರೆ ನಮಗ್ ಸೀಟ್ ಕೊಡಲ್ಲ ಅಂತ ಹೇಳಿದ್ರಿ, ಆದ್ರೆ ಇವಾಗ ತೇಜು ನನ್ಕಿಂತ ಲೇಟ್ ಆಗಿ ಬಂದಿದ್ದಾನೆ, ಅವನಿಗೆ ಸೀಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಇದು ಮೋಸ ಅಲ್ವಾ ಸರ್ ಅಂತ ಕೇಳ್ತಾಳೆ. ಆಗ ಪ್ರಿನ್ಸಿಪಲ್, ಇದು ನನ್ನ ಇಷ್ಟ, ಇದನ್ನೆಲ್ಲ ಪ್ರಶ್ನೆ ಮಾಡೋಕೆ ನೀನ್ ಯಾರು ಅಂತ ಕೇಳ್ತಾರೆ. ಆಗ ರಾಣಿ, ಇಲ್ಲ ಸರ್ ನನಗೆ ಉತ್ತರ ಬೇಕು, ನೀವು ಈ ತರ ಮಾಡಿದ್ರೆ ತಪ್ಪಾಗತ್ತೆ ಸರ್ ಅಂತ ಹೇಳ್ತಾ ಇರ್ತಾಳೆ. ಆಗ ವರ್ದ, ಕರೆಕ್ಟ್ ರಾಣಿ, ನೀವು ಮಾತಾಡ್ತಾ ಇರೋದು, ಅಲ್ಲ ಸರ್ ನೀವು ಈ ತರ ಮಾಡೋದು ತಪ್ಪಲ್ವಾ, ಪಾಪ ಅವಳಿಗೆ ಎಷ್ಟೊಂದು ಓದ್ಬೇಕು ಅಂತ ಆಸೆ ಇದೆ, ಆದ್ರೆ ನೀವು ಈ ತರ ಸೀಟ್ ಕೊಡಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ ಸರ್, ಮೊದ್ಲು ಅವಳಿಗೆ ಸೀಟ್ ಕೊಡಿ, ಈ ಸ್ಕೂಲ್ ಟ್ರಸ್ಟಿ ಆಗಿ ನಾನು ಹೇಳ್ತಾ ಇದ್ದೀನಿ, ಅವಳಿಗೆ ಫ್ರೀ ಸೀಟ್ ಕೊಡೋಣ ಅಂತ ಹೇಳ್ತಾರೆ. ಅದಕ್ಕೆ ರಾಣಿ, ಬೇಡ ನನಗೆ ಫ್ರೀ ಸೀಟ್ ಬೇಡ, ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂತ ರಾಣಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಪ್ರಿನ್ಸಿಪಲ್, ಏನು ಅವ್ರು ಫ್ರೀ ಸೀಟ್ ಕೊಡ್ತೀನಿ ಅಂದ್ರೆ ಕೊಪ್ಪು ತೋರಿಸ್ತೀಯಾ? ಈ ಬಡವ್ರಿಗೆ ನಾಲ್ಗೆ ಸ್ವಲ್ಪ ಉದ್ದಾನೆ, ಪಾಪ ಬಡವರು ಅಂತ ಸಹಾಯ ಮಾಡಕ್ ಬಂದ್ರೆ ಈ ತರ ನಾ ಮಾತಾಡೋದು ನೀನು, ನಿನಗೆ ಉತ್ತರ ಬೇಕೋ ಸೀಟ್ ಬೇಕೋ ಅಂತ ಕೇಳ್ತಾರೆ. ಅದಕ್ಕೆ ರಾಣಿ, ನನಗೆ ಉತ್ತರನೇ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿನ್ಸಿಪಲ್ಲು, ನಿನಗೆ ಯಾವ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ, ಮೊದಲು ಮರ್ಯಾದೆಯಿಂದ ಆಚೆ ಹೋಗು, ಇಲ್ಲ ಅಂದ್ರೆ ನಾನು ಸೆಕ್ಯೂರಿಟಿ ಕರೆದು ನಿನ್ನ ಆಚೆ ಹಾಕಿಸ್ತೀನಿ, ಚೋಟುದ್ದ ಇದೆಯಾ, ತಲೆ ಎಲ್ಲ ಮಾತಾಡ್ತೀಯಾ, ಮರ್ಯಾದೆಯಿಂದ ಆಚೆ ಹೋಗು ಅಂತ
ಪ್ರಿನ್ಸಿಪಲ್ ಅವ್ರನ್ನ ಬೈತಾರೆ. ಆಗ ರಾಣಿ ಮತ್ತು ಮಾಮ ತುಂಬಾನೇ ಬೇಜಾರು ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಈ ಕಡೆ ಕಾವೇರಿ ಮೇಡಮ್ ಹತ್ರ ಮಾತಾಡಿ ಬರ್ತಾ ಇರ್ತಾಳೆ. ಆಗ ಅಲ್ಲಿ ಕೈದಿ ಇವಳ ಕೈ ಹಿಡಿದು ಎಳ್ಕೊಂಡೋಗಿ ಒಂದ್ ಕಡೆ ನಿಂದಿರಿಸ್ತಾಳೆ. ಏನು ಮೇಡಮ್ ಹತ್ರ ಹೋಗಿ ಕೆಲಸ ಕೇಳ್ತಾ ಇದ್ದೆ? ಏನಕ್ಕೆ? ನಿನಗೆ ದುಡ್ಡಿನ ಅವಶ್ಯಕತೆ ಇದೆಯಾ? ಈಗ ಹೊರಗಡೆ ನಿನ್ಗೋಸ್ಕರ ಯಾರಿದ್ದಾರೆ? ಯಾರಿಗೆ ನೀನು ದುಡ್ಡು ಕಳಿಸ್ಬೇಕು ಅಂತ ಎಲ್ಲ ಪ್ರಶ್ನೆನೂ ಒಂದೇ ಸಾರಿ ಕೇಳೋಕೆ ಶುರು ಮಾಡ್ತಾಳೆ. ಆಗ ಕಾವೇರಿ, ಅದನ್ನೆಲ್ಲ ನಿನಗೆ ಯಾಕೆ ನಾನು ಹೇಳ್ಬೇಕು ಅಂತ ಕಾವೇರಿ ಹೇಳ್ತಾ ಇರ್ತಾಳೆ. ನನಗೆ ಹೇಳಲೇಬೇಕು, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ, ಅದ್ಯಾಕೆ ನೀನು ಸತ್ಯನ ಮುಚ್ಚಿಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಆ ಕೈದಿ ಅವಳಿಗೆ ಹೇಳ್ತಾ ಇರ್ತಾಳೆ. ಈ ಕಡೆ ಸ್ಕೂಲಲ್ಲಿ ಪ್ರಿನ್ಸಿಪಲ್ಲು ಪುಷ್ಪ ಮೇಡಮ್ನ ಕರೆಸಿರ್ತಾರೆ. ಆಗ ಪ್ರಿನ್ಸಿಪಲ್ಲು, ಇವರು ವರದಾ ಅಂತ, ಇವ್ರ ಮಗ ತೇಜು, ಇವನ್ ಇನ್ಮೇಲೆ ಇಲ್ಲೇ ಓದ್ತಾನೆ, ಇವ್ರಿಗೆ ಏನೇನ್ ಬೇಕೋ ಎಲ್ಲ ಮಾಡಿಕೊಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಪುಷ್ಪ ಮೇಡಮು, ಸರಿ ಆಯ್ತು ಸರ್, ಹಾಗೆ ಮಾಡೋಣ, ನಾನೆಲ್ಲ ಸ್ಟಾಫ್ ಹತ್ರ ಮಾತಾಡ್ತೀನಿ, ಆದ್ರೆ ತುಂಬಾ ದಿನ ಆಯ್ತಲ್ವಾ, ಎಲ್ಲ ಪಾಠಗಳು ಮುಂದೋಗಿವೆ, ಪರವಾಗಿಲ್ಲ, ಸ್ಟಡಿ ಅವರ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಆಯ್ತು ಅಂತ ಮಾತಾಡ್ತಾ ಇರ್ತಾರೆ. ಸ್ಕೂಲ್ ಹೊರಗಡೆ ರಾಣಿ ತುಂಬಾನೇ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಮಾಮನ್ಗೆ, ಮಾಮ ನಾನೇನಾದ್ರು ತಪ್ಪು ಮಾತಾಡಿದ್ನಾ? ನಾನು ಅವ್ರಿಗೆ ಆತರ ಪ್ರಶ್ನೆ ಮಾಡಬಾರ್ದಿತ್ತಾ ಅಂತ ಕೇಳ್ತಾಳೆ. ಆಗ ಸತ್ಯ, ಇಲ್ಲಮ್ಮ, ನೀನ್ ಕೇಳಿದ್ದು ಕರೆಕ್ಟ್ ಆಗೇ ಇದೆ, ಆ ಪ್ರಿನ್ಸಿಪಲ್ ಮಾಡಿದ್ದು ತಪ್ಪು, ನಾವು ಪ್ರಶ್ನೆ ಮಾಡಿದ್ದು ಕರೆಕ್ಟ್ ಆಗೇ ಇದೆ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಆಗ ರಾಣಿ, ಇಲ್ಲ ಮಾಮ, ನಾನು ಅಮ್ಮನ್ಗೆ ಮಾತು ಕೊಟ್ಟಿದ್ದೀನಿ, ನಾನ್ ಚೆನ್ನಾಗಿ ಓದಿ ಲಾಯರ್ ಆಗಿ ನಿನ್ನ ಜೈಲಿಂದ ಆಚೆ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಅಮ್ಮನ ಹತ್ರ ಹೇಳಿದೀನಿ, ಆದ್ರೆ ಇವಾಗ ನಾನು ಸ್ಕೂಲ್ ಹೋಗಿಲ್ಲ ಅಂದ್ರೆ ನಾನು ಹೇಗ್ ಮಮ್ಮ ಲಾಯರ್ ಓದೋದು ಅಂತ ಕೇಳ್ತಾಳೆ. ಅದಕ್ಕೆ ಮಾಮ, ಯಾಕಮ್ಮ ತಲೆ ಕೆಡ್ಸ್ಕೊತೀಯ, ಊರಲ್ಲಿ ಇದೊಂದೇ ಸ್ಕೂಲ್ ಇರೋದು, ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಆಯ್ತು, ನಾನು ನಿನ್ಗೆ ಮಾತು ಕೊಟ್ಟಿದ್ದೀನಲ್ವಾ, ಅದೇ ತರ ನಿನ್ನ ನಾನು ಓದಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗಲ್ಲಿ ತೇಜ ಬರ್ತಾನೆ. ಏನ್ ರಾಣಿ, ನೀನ್ ಹೋಗ್ತಾ ಇದೀಯಾ, ಈ ಸ್ಕೂಲ್ಗೆ ಬರಲ್ವಾ ಅಂತ ಕೇಳಿದಾಗ, ಇಲ್ಲ ತೇಜು, ನಾನ್ ಬರಲ್ಲ, ನೀನ್ ಇದೇ ಸ್ಕೂಲಲ್ಲಿದ್ದು ಚೆನ್ನಾಗಿ ಓದ್ಕೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ರಾಣಿ ಮನೆ ಹತ್ರ ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅಮ್ಮನಿಗೆ ಮಾತು ಕೊಟ್ಟರು ನೆನಪೇ ಅವಳಿಗೆ ಆಗ್ತಾ ಇರುತ್ತೆ. ಅದೇ ಟೈಮಿಗಲ್ಲಿ ಸೀನಾ ಬರ್ತಾನೆ. ರಾಣಿ, ಏನ್ ಕೂತ್ಕೊಂಡ್ಬಿಟ್ಟಿದ್ದೀರಾ, ನಿನ್ಗೋಸ್ಕರ ನಾನು ಏನೋ ತಂದಿದ್ದೀನಿ ಅಂತ ಕೊಡ್ತಾನೆ. ಅದನ್ನ ನೋಡಿ ರಾಣಿ, ಏನದು ಅಂತ ಹೇಳಿದಾಗ, ನೀನೇ ಓಪನ್ ಮಾಡಿ ನೋಡು ಅಂತ ಹೇಳ್ತಾನೆ. ಆಗ ರಾಣಿ ಅದನ್ನ ಓಪನ್ ಮಾಡಿದಾಗ ಅದು ಯೂನಿಫಾರ್ಮ್ ಆಗಿರುತ್ತೆ. ಅದು ರಾಣಿ, ಅವತ್ ನೀನು ಸ್ಕೂಲ್ಗೆ ಹೋಗುವಾಗ ಲೋಹಿತನ ಡ್ರೆಸ್ ಹಾಕೊಂಡು ಹೋಗಿದ್ದೆಲ್ಲ, ಅದಕ್ಕೆ ನಿಮ್ಮ ಮಾಮನ್ಗೆ ಬೇಜಾರಾಗಿ ಹೊಸ ಯೂನಿಫಾರ್ಮ್ ನಿನ್ ಹೊಲ್ದಿದಾರ ಅವರು, ಅದಕ್ಕೆ ಇವತ್ತು ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಬಂದಿದ್ದೆ, ಹೇಗಿದೆ ರಾಣಿ ನನ್ ಸರ್ಪ್ರೈಸು ಅಂತ ಸೀನಾ ಕೇಳ್ತಾನೆ. ಅದಕ್ಕೆ ರಾಣಿ, ಇಲ್ಲ ಮಾಮ, ನಾನೇನ್ ಮೇಲೆ ಸ್ಕೂಲಿಗೆ ಹೋಗಲ್ಲ, ಸ್ಕೂಲಲ್ಲಿ ನನಗೆ ಸೀಟ್ ಕೊಡ್ಲಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸರಳ, ಗೊತ್ತಿತ್ತು ನನಗೆ ಹೀಗೆ ಆಗತ್ತೆ ಅಂತ, ನಿಮ್ಮಮ್ಮ ನಿನಗೆ ತಪ್ಪಾಗಿ ಹೆಸರಿಟ್ಟಿದ್ದಾಳೆ, ಈ ರಾಣಿ ಅಂತ ಅನ್ನೋದಿಟ್ಬಿಟ್ಟು ದುರಾದೃಷ್ಟದ ರಾಣಿ ಅಂತ ಹೆಸರಿಡ್ಬೇಕಿತ್ತು, ಅವಾಗ್ಲಿ ನಿನ್ಗೆ ಕರೆಕ್ಟ್ ಮ್ಯಾಚ್ ಆಗ್ತಾ ಇತ್ತು, ನಿನ್ ಮುಸುಡಿಗೆ ಈ ಸ್ಕೂಲ್ ಬೇರೆ ಕೇಡು, ಈ ಯೂನಿಫಾರ್ಮ್ ಬೇರೆ ಕೇಡು ಅಂತ ಹೀಯಾಳಿಸಿ ಮಾತಾಡೋಕೆ ಶುರು ಮಾಡ್ತಾಳೆ. ಆಗ ರಾಣಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.